ನಾನು ಇವತ್ತು ಮೋದಿ ಸಾಹೇಬ್ ಫಂಕ್ಷನ್ ಬಂದಿದ್ದೆ. ಕ್ಯಾಶುಯಲ್ ಆಗಿ ನಮ್ಮ ಮುಖಂಡರಾದಂಥ ವಿಜೇಂದ್ರನ್ ಅವ್ರು ಮಾತಾಡ್ಸೋದಂತ ಬಂದು ಇದ್ರು ಸಿಕ್ಕಿದ್ರು ಮಾತಾಡಿದ್ರು. ನಮ್ಮ ಕ್ಷೇತ್ರದ ಫಂಕ್ಷನ್ಗೆ ಭಾಳ ಜನ ಬಂದಿದ್ದಾರೆ. ಚಿತ್ರದುರ್ಗ ನಾನು ಮೊದಲಿಂದನೂ ಕೂಡ ನನ್ನ ಮಗನಿಗೆ ಟಿಕೆಟ್ ಕೇಳಿದ್ದೆ, ಈಗಲೂ ಕೇಳಿದ್ದೀನಿ. ಅವರು ನಮ್ಗೆ ಅನ್ಯಾಯ ಮಾಡೋದಿಲ್ಲ ಅಂತ ವಿಶ್ವಾಸ ಇದೆ. ನಮ್ಮಲ್ಲಿ ಏನಾಗಿದೆ ಅಂದರೆ BJP ಅಸೆಂಬ್ಲಿ ಎಲೆಕ್ಷನ್ನಾಗೆ ಭಾಳಷ್ಟು ಹಿನ್ನಡೆ ಆಗಿದೆ. ಪಾವಗಡ ಮತ್ತು ಚಳ್ಳಕೆರೆ ಅಂತ ಕ್ಷೇತ್ರದಲ್ಲಿ ನಮ್ಮ ಪಕ್ಷಕ್ಕೆ ಠೇವಣಿ ಕೂಡ ಬಂದಿಲ್ಲ. ನೇಟಿವ್ ತಾಲೂಕು ಚಳ್ಳಕೆರೆ. ಪಾವಗಡನೆಲ್ಲ ನಮಗೆ ಮೊದಲಿಂದ ಕೂಡ ನಾನು 5 ಸಾರಿ MLA ಆಗಿರೋದ್ರಿಂದ ಸಾರ್ವಜನಿಕರ ಬದುಕಿನಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ನನಗೆ ಎಲ್ಲ ಕಡೆಯೂ ನನ್ನ ಮಗನ ಟಿಕೆಟ್ ಕೊಟ್ಟರೆ ಓಡಾಡಿ ಗೆಲ್ಸ್ಕೊಂಡು ನಮ್ಮ ಪಕ್ಷಕ್ಕೂ ಮತ್ತು ನಮ್ಮ ಪಕ್ಷ ಮುಖಂಡರಾದ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವ್ರಿಗೂ ಕೂಡ ಗೌರವ ತರ್ತಕ್ಕಂಥ ರೀತಿಯಲ್ಲಿ ಗೆಲ್ಸ್ಕೊಂಡು ಬರ್ತೀವಿ. ಅವರು ಪಾಪ ಇರ್ಬೋದು, ಕೇಳ್ತಾ ಇರ್ಬೋದು. ನಾವೇನು ಅವ್ರಿಗೆ ಕೊಡಬಾರ್ದು ಅಂತ ಹೇಳಿಲ್ಲಲ್ಲ. ನಾವು ಈಗ 5 ವಿಧಾನಸಭಾ ಪಾರ್ಲಿಮೆಂಟ್ ಕ್ಷೇತ್ರ ಇದ್ದಾವೆ. ಒಂದು ಕಡೆ ಹರಿಜನರಿಗೆ ಕೊಟ್ಟಿದ್ದಾರೆ, ನಮ್ಮ ಜಿಗಜಿಣಿಗೆ ಅವ್ರಿಗೆ. ಒಂದು ಕಡೆ ಉಮೇಶ್ ಜಾಧವ್ ಅವ್ರಿಗೆ ಗುಲ್ಬರ್ಗದಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಬಾಲರಾಜ್ ಅಂತೇಳಿ ಚಾಮರಾಜನಗರದಲ್ಲಿ ಕೊಟ್ಟಿದ್ದಾರೆ. ನಮ್ಮ ಮೊದಲಿಂದ ಕೂಡ ನಾವು ಈ ಕ್ಷೇತ್ರದಲ್ಲಿ 3 ಜನ ಈ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಬಹು ಸಮಾಜದ ಶಾಸಕರು ಇರ್ತಾ ಇದ್ವಿ. ಈಗ ಇಬ್ಬರಿದ್ದೀವಿ. ನಮ್ಮ ಸಮಾಜ ದೊಡ್ಡದಿದೆ. ಇಲ್ಲಿ ಬಿಟ್ಟರೆ ಬೇರೆ ಎಲ್ಲಿ ಕೂಡ ಅವಕಾಶ ಇಲ್ಲ ಅಂತೇಳಿ ನಾವು ಚಿತ್ರದುರ್ಗ ಪಾರ್ಲಿಮೆಂಟ್ ಕೇಳಿದ್ದೀವಿ. ಹಾಗಾಗಿ ಮೊದಲಿಂದನೂ ಕೂಡ ನಾವು ಆ ಕ್ಷೇತ್ರದಲ್ಲಿ ಗೆದ್ದಿದ್ದೀವಿ. ಮತ್ತು ಚಿತ್ರದುರ್ಗ ರೂರಲ್ನಲ್ಲಿ ಕೂಡ ನಾನು 2 ಸಾರಿ MLA ಆಗಿದ್ದೆ, ಭರಮಸಾಗರ ಅಂತ. ಈಗ ಹೊಳಕೆರೆಯಲ್ಲಿ 3 ಸಾರಿ MLA ಆಗಿದೆ. ಹಂಗಾಗಿ ನಮ್ಗೆ ಅಟ್ಯಾಚ್ಮೆಂಟ್ ಚೆನ್ನಾಗಿದೆ. ಕೇಳಿದ್ವಿ, ನಮಗೆ ಇವ್ರ ಮೇಲೆ ವಿಶ್ವಾಸ ಇದೆ, ಕೊಡಿಸ್ಬೋದು. ಕೇಳಬಾರ್ದು ಅಂತೇನಿದೆ ಪಾಪ. ಅವರು ಪಕ್ಷದ ಮುಖಂಡರು ಕೇಳಿರ್ಬೋದು. ನಮ್ಮ ಜೊತೆ ನಾನು ಅವ್ರ ಜೊತೆ ಮಾತಾಡಿಲ್ಲ, ಅವ್ರು ನನ್ನ ಜೊತೆ ಮಾತಾಡಿಲ್ಲ. ನಾವು ಪಕ್ಷದ ಮುಖಂಡರ ಹತ್ರ ಮಾತಾಡಿರ್ತೀವಿ, ಅವರು ಮಾತಾಡಿರ್ಬೋದು ಅಲ್ವಾ. ನನ್ನ ಜೊತೆಗೆ ಏನು ಮಾತಾಡ್ತಾರೆ. ಸಹಜವಾಗಿ ಟಿಕೆಟ್ ಅನೌನ್ಸ್ ಮಾಡಿದಾಗ ನಾನು ಮೊದಲಿಂದ ಗಮನಿಸಿರೋದು ಇದು ಸಹಜವಾದಂಥ ಪ್ರಕ್ರಿಯೆನೇ. ಟಿಕೆಟ್ ನನಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಈಗ ನಮಗೂ ಕೂಡ ಟಿಕೆಟಿನ ತೊಂದರೆ ಆದಾಗ ಸಹಜವಾಗಿ ನಮ್ಮ ಸಮಾಜ ರಾಜ್ಯದಲ್ಲಿ ಸುಮಾರು 40 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಸಮಾಜ. ನಮ್ಗೆ ಸೀಟ್ ಕೊಟ್ಟಿಲ್ಲ ಅಂದ್ರೆ ಕೂಡ ನಮ್ಮ ಸಮಾಜನೂ ಕೂಡ ಇದೇ ಕೆಲಸನ ಮಾಡುವಂಥ ವಾತಾವರಣ ಬರ್ಬೋದು. ಆದರೆ ನನ್ನ ಅಂದಾಜು ಪ್ರಕಾರ ಆ ಥರ ಬರೋದಿಲ್ಲ. ನಮ್ಗೆ ಟಿಕೆಟ್ ಕೊಡ್ತಾರೆ ಅನ್ನೋ ವಿಶ್ವಾಸ. ಅವ್ರ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡ ಮನುಷ್ಯ ಅಲ್ಲ. ಸಿಗ್ಲಿಲ್ಲ ಅನ್ನೋ ನೀವು ಅದು ಉದ್ಭವ ಆಗಲಿಲ್ಲ ಅಂತ ಕ್ವಶನ್ ಕೇಳಿದ್ರೆ ನಾನು ಯಾಕೆ ಮಾತಾಡಲಿ. ನಾವೇನು ಹೇಳಿದ್ರೆ ನಮ್ಮ ಸಮಾಜ, ನಾನು ಪಕ್ಷಕ್ಕೋಸ್ಕರ ಮೊದಲಿಂದನೂ ದುಡಿದಿದ್ದೀನಿ. ಕಳೆದ ಸಾರಿ ಪಾರ್ಲಿಮೆಂಟ್ ಚುನಾವಣೆಗೆ ನನಗೆ ಕಳೆದ ವಿಧಾನಸಭೆ ಚುನಾವಣೆ ಹೋದ ಸಾರಿ 2018ರಲ್ಲಿ 40,000 ಮತಗಳ ಅಂತರದಿಂದ ಗೆದ್ದಿದ್ದೆ. ನಾರಾಯಣ ಸ್ವಾಮಿ ಹೊರಗಡೆಯಿಂದ ಬಂದರೂ ಕೂಡ ನಮ್ಮ ಪಕ್ಷದ ಆದೇಶದಿಂದ ವಿರುದ್ಧ ಮಾಡಬಾರ್ದು, ನನ್ನ ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೂ ಕೂಡ ಮುಂದಿನ ದಿನಗಳಲ್ಲಿ ಅವಕಾಶ ಇದೆ ಅಂತೇಳಿ ಅದೇ 40,000 ಮತಗಳ ಅಂತರದಿಂದ ನಾರಾಯಣ ಸ್ವಾಮಿ ಗೆಲ್ಲಿಸಿದ್ದೆ. ನನ್ನ ಕ್ಷೇತ್ರದಲ್ಲಿ ಜನ ಓಟ್ ಹಾಕಿದ್ರು. ಪದೇ ಪದೇ ಅದಾದಾಗ ಮತ್ತೆ ಬೇರೆ ತನ ವಾತಾವರಣ ಆಗ್ಬೋದು. ಈಗ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಸ್ವಾಮೀಜಿಗಳು, ನಮ್ಮ ಮುಖಂಡರು, ಅವರು ಈ ಪಕ್ಷ ತೆಗೆದುಕೊಂಡಂಥ ತೀರ್ಮಾನದ ಮೇಲೆ ಮತ್ತೆ ಚರ್ಚೆ ಮಾಡ್ತಕ್ಕಂಥ ಅವಕಾಶ ನಮಗೂ ಇರುತ್ತೆ. ಅವಾಗ ಮಾತಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.